ಮೀಟರ್ ಪರ್ ಸೆಕೆಂಡ್. ಅಥವಾ ಇನ್ನೊಂದು ಏನಂತ ಹೇಳ್ಬೋದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ 10 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 1 ಅವರ್ಗೆ 10 ಕಿಲೋಮೀಟರ್. ನೆಕ್ಸ್ಟ್ ಮತ್ತೊಂದು ಅವರಿಗೆ 10 ಕಿಲೋಮೀಟರ್ ಪರ್ ಅವರ್, ದೆನ್ 10 ಕಿಲೋಮೀಟರ್ ಅಂದ್ರೆ 1 ಅವರಿಗೆ 10 ಕಿಲೋಮೀಟರ್ ಹೋಗ್ತಾ ಇದೆ. ಇದರ ಅರ್ಥ 10 ಕಿಲೋಮೀಟರ್ ಪರ್ ಅವರ್, 10 ಕಿಲೋಮೀಟರ್ ಪರ್ ಅವರ್. ಇದೇನು ಯೂನಿಫಾರ್ಮ್ ವೆಲಾಸಿಟಿ, ಇದು ಯೂನಿಫಾರ್ಮ್ ವೆಲಾಸಿಟಿ ಅಂದ್ರೆ ಒಂದೇ ವೇಗದಲ್ಲಿ ಚಲಿಸ್ತಾ ಇದೆ. ಹಂಗಂದ್ರೆ ಇಲ್ಲಿ ಹೋದಾಗ ಫೈನಲ್ ಡೆಸ್ಟಿನೇಷನ್ ಪಾಯಿಂಟ್ ಇರತ್ತಲ್ಲ ಅಂತಿಮ, ಇದಕ್ ಹೋದಾಗನು 10 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ 10 ಕಿಲೋಮೀಟರ್ ಪರ್ ಅವರ್ ಇತ್ತು. ಸೊ ಅಲ್ಲಿ ವೇಗದಲ್ಲಿ ಬದಲಾವಣೆ ಆಗ್ಲಿಲ್ಲ. ವೇಗೋತ್ಕರ್ಷ ಅಂದ್ರೇನು, ವೇಗದಲ್ಲಿ ಬದಲಾವಣೆ ಆದ್ರೆ ಮಾತ್ರ ವೇಗೋತ್ಕರ್ಷ ಇರುತ್ತೆ. ಸೊ ಇಲ್ಲಿ ವೇಗದಲ್ಲಿ ಬದಲಾವಣೆ ಆಗಿಲ್ಲ ಅಂತಂದ್ರೆ ಇದು 0. ಇಲ್ಲಿ ನೀವು ಮೋಸ್ಟ್ ಆಫ್ ದ ಚಾನ್ಸಸ್ ಏನ್ ಹಾಕೋದಿರತ್ತೆ, ಕಾನ್ಸ್ಟೆಂಟ್ ಹಾಕ್ತಿರಿ. ಯಾಕೆ ಹಾಕ್ತೀರಿ ಅಂತಂದ್ರೆ ಇಲ್ಲಿ ಚಂದ ಮಾಡಿ ಕೊಟ್ಬಿಟ್ಟಿರ್ತಾರೆ, ವಸ್ತು ಒಂದೇ ವೇಗದಲ್ಲಿ, ಒಂದೇ ವೇಗ ಇತ್ತಂದ್ರೆ ಒಂದೇ ವೇಗೋತ್ಕರ್ಷ ಅಂತ ಅನ್ಕೊಂಡ್ಬಿಡ್ತೀನಿ. ನೋ, ವೇಗೋತ್ಕರ್ಷ ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ. ವೆಲಾಸಿಟಿಲಿ ಚೇಂಜ್ ಆದ್ರೆ ಮಾತ್ರ ವೇಗೋತ್ಕರ್ಷ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. ದಟ್ಸ್ ವೈ ಇಟ್ ವಿಲ್ ಬಿ 0.